ದೃಢವಾದಂತಹ ಮನಸ್ಸು ಹೇಳ್ತಕ್ಕಂಥದ್ದಿದ್ದರೆ ಗುರಿಯನ್ನು ಮುಟ್ಟುವುದು ತಡವಾಗಬಹುದು, ಆದರೆ ಅದು ತಲುಪಲು ತುಂಬ ಸಮಯವೂ ಕೂಡ ಹಿಡಿಬಹುದು. ಆದರೆ ದೃಢವಾಗಿದ್ದಂತಹ ಸಮಯದಲ್ಲಿ ಗುರಿಯನ್ನು ಮುಟ್ಟತಕ್ಕಂಥದ್ದು ತುಂಬ ಸುಲಭವಾಗಿರ್ತಕ್ಕಂಥದ್ದು. ಮತ್ತು ನಾವು ಮನಸ್ಸು ಹೇಳ್ತಕ್ಕಂಥದ್ದನ್ನು ದೃಢವಾಗಿ ಇಟ್ಟುಕೊಂಡ್ರೆ ಏನನ್ನೂ ಕೂಡ ಸಾಧಿಸಬಹುದು ಎಂಬುದಕ್ಕೆ ಈಗ ನಡೀತಕ್ಕಂತಹ ನಿದರ್ಶನಗಳು ನಿಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು. ಅದರಲ್ಲೂ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಎಷ್ಟೋ ಜನ ವ್ಯಕ್ತಿಗಳು ಹಿಂದಿನಿಂದಲೂ ಕೂಡ ಈಗಲೂ ಕೂಡ ಇನ್ನು ಮುಂದೂ ಕೂಡ ತುಂಬಾ ತೊಂದರೆಯನ್ನು ಕೊಟ್ಟು ಅದನ್ನು ನೆಲಕ್ಕೆ ಅಪ್ಪಳಿಸುವಂತಹ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಆದರೂ ಕೂಡ ಅದು ಯಾವುದು ಕೂಡ ತೊಂದರೆಯೇ ಇಲ್ಲದ ರೀತಿಯಲ್ಲಿ ಫಲ ಹೇಳ್ತಕ್ಕಂಥ ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಹೇಗೆ ತುಳಿತಾರ ಅದೇ ಥರದಲ್ಲೇ ಸಿಡಿದು ಮೇಲಕ್ಕೆ ಬಂದ ರೀತಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನೀವುಗಳು ಕಾಣ್ತಾ ಇರ್ತೀರಿ. ಎಲ್ಲಿ ಶಕ್ತಿ ಹೇಳ್ತಕ್ಕಂಥದ್ದು ಅತಿಯಾಗಿ ಇರ್ತದ ಅದನ್ನು ಎಂದೂ ಕೂಡ ನಾವು ಅದನ್ನು ಅಳಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅದು ದೃಢವಾದಂಥ ಶಕ್ತಿಯಾಗಿರ್ತದೆ. ಹಾಗಾಗಿ ಮತ್ತು ಅಷ್ಟೇ ಅಲ್ಲದೆ ತುಂಬ ಜನರ ಅಭಿಪ್ರಾಯ, ತುಂಬ ವ್ಯಕ್ತಿಗಳಿಂದ ಅಲ್ಲಿ ಪ್ರದೇಶಗಳಲ್ಲಿ ಓಡಾಟವನ್ನು ಮಾಡಿದಾಗ ಕೇಳಿಬಂದಂಥದ್ದು ಇಂತಹ ಒಂದು ಅದ್ಭುತವಾದಂಥ ಶಕ್ತಿ ಹೇಳ್ತಕ್ಕಂಥದ್ದು ಇನ್ನು ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಇಂತಹ ಒಂದು ವಿಷಯಗಳನ್ನು ಕೇಳಿದಾಗ ನಮ್ಮ ಒಂದು ಸನಾತನ ಸಂಸ್ಕೃತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು ಎಷ್ಟು ಶ್ರೇಷ್ಠ ಅಂತ ಅನ್ಸಲ್ವಾ?